ಹಾಯ್ ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಜವಾಗ್ಲೂ ಈ ಒಂದು ವಿಡಿಯೋ ಏನಿದೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಂದು ಹೆಲ್ಪ್ ಆಗುವಂತ ವಿಡಿಯೋ. ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ. ನಾನು ಈ ವಿಡಿಯೋ ಮಾಡ್ತಿರುವ ಉದ್ದೇಶ ಮನಿ ಸೇವಿಂಗ್ ಅಂದ್ರೆ ಹೆಂಗೆ ಮನಿನ ಸೇವ್ ಮಾಡೋದು ಅನ್ನೋದು ನಾನು ನಿಮಗೆ ಹೇಳಕ್ ಹೊರಟಿರೋದು. ಕಾರಣ ಏನು ಅಂತಂದ್ರೆ ತುಂಬಾ ಜನಕ್ಕೆ ತುಂಬಾ ಆಪರ್ಚುನಿಟೀಸ್ ಇರುತ್ತೆ, ಬಟ್ ಅವರಿಗೆ ಸೇವ್ ಮಾಡೋದು ಗೊತ್ತಿರಲ್ಲ. ಎಲ್ಲರೂ ಒಂದು ತಿಳ್ಕೊಳ್ಳಿ, ನಿಮ್ಮ ಹತ್ರ ಹಣ ಇದ್ರೆ ಮಾತ್ರ ನಿಮ್ಗೆ ವ್ಯಾಲ್ಯೂ, ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ನಿಮ್ಗೆ ಯಾರು ಕೂಡ ವ್ಯಾಲ್ಯೂ ಕೊಡಲ್ಲ. ಇದು ಖಂಡಿತವಾಗ್ಲೂ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ. ಹಣ ಇದ್ರೆ ಮಾತ್ರ ನಿಮಗೆ ಎಲ್ಲರೂ ವ್ಯಾಲ್ಯೂ ಮಾಡ್ತಾರೆ. ನಿಮ್ಮ ಹತ್ರ ಮನಿ ಇಲ್ಲ ಅಂದ್ರೆ ನಾಯಿ ಕೂಡ ನಿಮ್ಮನ್ನು ತಿರುಗಿ ನೋಡಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸು. ನನ್ನ ಲೈಫಲ್ಲಿ ನಾನು ತುಂಬಾ ಪಟ್ಟ ಮೇಲೆ ಅಂದ್ರೆ ತುಂಬಾ ಫೇಸ್ ಮಾಡಿದ್ಮೇಲೆ ನನಗೊಂದು ತಿಳುವಳಿಕೆ, ಒಂದು ಬುದ್ಧಿವಂತಿಕೆ ಬಂತು ಮನಿನ ಸೇವ್ ಮಾಡೋದು ಹೆಂಗೆ ಅನ್ನೋದು. ಏಕೆಂದ್ರೆ ತುಂಬಾ ಜನ ನಿಮ್ಗೆ ಆಪರ್ಚುನಿಟೀಸ್ ಇರುತ್ತೆ ಸೇವ್ ಮಾಡಕ್ಕೆ, ಬಟ್ ನೀವು ಅದ್ರ ಕಡೆ ತಲೆನೇ ಕೆಡಿಸ್ಕೊಳಲ್ಲ. ನಾನೀಗ ನಿಮ್ಗೊಂದು 5 ಟಿಪ್ಸ್ಗಳನ್ನ ಹೇಳೋದ್ರ ಜೊತೆಗೆ ದಯವಿಟ್ಟು ಮಿಡ್ಲ್ ಕ್ಲಾಸ್ ಅವರಾಗಿದ್ರೆ ನಂತರ ಸ್ಟ್ರಗಲಿಂಗ್ ಲೈಫಲ್ಲಿ ಇರೋರಿಗೆ ನಾನು ಹೇಳೋದಿಷ್ಟೇನೆ, ಬೇರೆಯವರ ಕ್ವಶನ್ ಪೇಪರಿಗೆ ನಿಮ್ಮ ಆನ್ಸರ್ನ ಬರೆಯಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾರೋ ರಿಚ್ ಆಗಿದ್ದಾರೆ, ಕಾರ್ ತರ್ತಾರೆ, ಎವ್ರಿ ಡೇ ಆಯ್ತಾ ಟ್ರಿಪ್ಗೆ ಹೋಗ್ತಾರೆ, ರೆಸ್ಟೋರೆಂಟಿಗೆ ಹೋಗ್ತಾರೆ, ಹೊರ್ಗಡೆ ಆಯ್ತಾ ಫುಡ್ಡನ್ನ ತಿಂತಾರೆ, ಹೋಗಿ ಬೇಕು ಅಂದಾಗ ಶಾಪಿಂಗ್ ಮಾಡ್ತಾರೆ, ಕಾಸ್ಟ್ಲಿ ಥಿಂಗ್ಸ್ಗಳನ್ನ ತರ್ತಾರೆ. ಅದನ್ನ ನೀವು ನೋಡಿ ಇನ್ಸ್ಪೈರ್ ಆಗಿ ಸೋಷಿಯಲ್ ಮೀಡಿಯಾದಿಂದ ಇನ್ಸ್ಪೈರ್ ಆಗಿಲ್ಲ ಆನ್ಲೈನ್ ಶಾಪಿಂಗ್ ಮಾಡೋದು, ಇದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಅವರ ಕ್ವಶನ್ ಪೇಪರ್ ಬೇರೆ, ನಮ್ಮ ಕ್ವಶನ್ ಪೇಪರು, ನಮ್ಮ ಲೈಫು ಬೇರೆ, ನಾವಿರುವ ಸ್ಥಿತಿ ಬೇರೆ. ತುಂಬಾ ಜನ ರಿಚ್ ಆಗಿರುವವರು ಮಾಡುವಂತಹ ಶೋಕಿಗೆ ಆಯ್ತಾ ಒಂಥರ ಹೆಂಗೆ ಅಂದ್ರೆ ಅದನ್ನ ಅಳವಡಿಸ್ಕೊಳಕ್ ಹೋಗಿ ಬೀದಿಗೆ ಬಂದವರು ತುಂಬಾ ಜನ ಇತ್ತೀಚೆಗೆ ಫೈನಾನ್ಷಿಯಲಿ ಆಗಿ ಸೋತು ಸೂಸೈಡ್ ಮಾಡಿಕೊಳ್ಳುವವರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ, ತುಂಬಾ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಬೇಡದೇ ಇರೋದಕ್ಕೆ ಖರ್ಚು ಮಾಡ್ತಾ ಇರೋದು, ಬೇಡದೇ ಇರೋದಕ್ಕೆ ಖರ್ಚು ಮಾಡ್ತಾ ಇರೋದು, ಮತ್ತೆ ಇಲ್ದಿದ್ದನ್ನ ಇದೆ ಅನ್ನೋ ರೀತಿ ತೋರಿಸ್ಕೊಳಕ್ ಹೋಗಿ ಎಡುತ್ತಾ ಇರೋದು. ನಾನು ಒಂದು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನಾನೊಂದು 10,000 ಸಂಬಳ ತಗೊಂತೀನಿ, ಒಂದು 10,000 ನನಗೆ ಸ್ಯಾಲ್ರಿ ಬರುತ್ತೆ ಅಂದ್ರೆ ನಾನು ಅದರ ಒಳಗಡೆ ಹೇಗೆ ನನ್ನ ಜೀವನವನ್ನ ರೂಪಿಸ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು ಬಿಟ್ರೆ, ನಾನು ಅದಕ್ಕಿಂತ ಮೀರಿ ನಾನೇನೋ ಮಾಡ್ತೀನಿ ಅನ್ನೋದನ್ನ ಕನ್ಸಲ್ಲೂ ಯೋಚನೆ ಮಾಡಬಾರ್ದು. ಯಾಕೆಂದ್ರೆ ತುಂಬಾ ಜನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ, ಯಶ್ ಅವ್ರದೊಂದು ಡೈಲಾಗ್ ಇದೆ, ಆಸ್ಕೆನೆ ದೊಡ್ಡದ್ ಮಾಡ್ಕೊಂತೀನಿ ನಾನು ಅನ್ನೋದೊಂದು ಡೈಲಾಗ್ ಇದೆ. ಅದು ಸಿನಿಮಾದಲ್ಲಿ, ನಿಜ ಜೀವನದಲ್ಲ. ನಿಜ ಜೀವನದಲ್ಲಿ ಆಯ್ತಾ ನಿಮ್ಮ ಆದಾಯಕ್ಕಿಂತ ಖರ್ಚನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ನೀವು ಕೊನೆಗೆ ಬೀದಿಗೆ ಬರೋದು ಗ್ಯಾರಂಟಿ. ಅವಾಗ ನಿಮ್ಮನ್ನು ಉಳ್ಸಕ್ ಯಾರು ಇರಲ್ಲ. ನಾನು ಎಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೂ ಹೇಳೋದಿಷ್ಟೇನೆ, ನನಗೆ ಒಂದು ಯಾವಾಗ್ಲೂ ಅಷ್ಟೇ ನಾನು ಒಂದೊಂದು ತುಂಬಾ ಬಿಲೀವ್ ಮಾಡ್ತೀನಿ. ಏನು ಅಂತಂದ್ರೆ ನಾವು ಏನಾದ್ರೂ ಒಂದು ಮ್ಯಾನಿಫೆಸ್ಟ್ ಮಾಡಿ ಒಂದು ಗೋಲ್ನ ನಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಂಡ್ರೆ, ಒಂದು 5 ಇಯರಿಗೆ ಒಂದು ಗೋಲ್ನ ಸೆಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಅಚೀವ್ ಮಾಡೇ ಮಾಡ್ತೀರಾ. ನಾನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ, 100% ಆ ಗೋಲ್ನ ನೀವು ಅಚೀವ್ ಮಾಡ್ತೀರಾ. ನಿಮಗೆ ಸ್ಯಾಲ್ರಿ ಬಂದ ತಕ್ಷಣ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ದುಡಿತಾ ಇದ್ದಾರಾ, ಇಲ್ಲ ನೀವು ದುಡಿತಾ ಇದ್ದೀರಾ, ನಿಮ್ಮ ಮಕ್ಕಳು ದುಡಿತಾ ಇದ್ದಾರಾ, ನಿಮಗೆ 10ನೇ ತಾರೀಕು ಸ್ಯಾಲ್ರಿ ಬಂದ ತಕ್ಷಣ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಸೇವಿಂಗ್. ಆಯ್ತಾ, ನಿಮಗೆ ಬಂದ ಹಣದಲ್ಲಿ ಸೇವಿಂಗ್ ನೀವು ಮಾಡಲೇಬೇಕು. ನಾವು ಖರ್ಚು ಮಾಡಿ ಸೇವಿಂಗ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಫಸ್ಟ್ ನಿಮಗೆ ಸ್ಯಾಲ್ರಿ ಬಂದ ತಕ್ಷಣನೇ ಯಾವುದಾದ್ರೂ ಒಂದು ಕಡೆ, ಅದು ಪೋಸ್ಟ್ ಆಫೀಸ್ RD ಇರ್ಬೋದು, ಅದೇ ರೀತಿ ಪೋಸ್ಟ್ ಆಫೀಸಲ್ಲಿ PPF ಅಂತ ಒಂದು ಇದೆ, PPF ಅಂತ ಒಂದು ಪೋಸ್ಟ್ ಆಫೀಸಲ್ಲಿ ಇದೆ. ಅದಕ್ಕೆ ನೀವು ಜಾಸ್ತಿ ಬೇಡ, ಕಮ್ಮಿ ಕಟ್ತಾ ಬಂದ್ರು, ಒಂದು 15 ವರ್ಷ ಕಟ್ತಾ ಬಂದ್ರೆ ಅದ್ರಲ್ಲಿ ಒಳ್ಳೆ ರಿಟರ್ನ್ಸ್ ಬರುತ್ತೆ ನಿಮಗೆ. RD ಕಟ್ಟಿ, 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ, ನೀವು RD ಕಟ್ಟಿ. ಈ ಬ್ಯಾಂಕ್ಗಳಲ್ಲೇ ಇದೆ ನಿಮಗೆ RD ಕಟ್ಟಕ್ಕೆ. ಆನ್ಲೈನ್ ಅಲ್ಲೇ ನೀವು ಅದು ಕೆನರಾ ಬ್ಯಾಂಕ್ ಇರ್ಬೋದು, SBI ಬ್ಯಾಂಕ್ ಇರ್ಬೋದು, ICICI ಯಾವುದೇ ಬ್ಯಾಂಕಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ರೆ ಅದರಲ್ಲೇ RD ಅಂತ ಇರುತ್ತೆ. ನೀವು ಅದರಲ್ಲೇ ಓಪನ್ ಮಾಡಿ ಸೇವ್ ಮಾಡಿ ಇಟ್ಕೊಂಡು ಅದರಲ್ಲೇ ಓಪನ್ ಮಾಡಿ ಆ ಹಣನ ಬ್ಯಾಂಕ್ನ ನೀವು ಕಟ್ಬೋದು. ಸರಿಯಾ? ಅದೇ ರೀತಿ ಪೋಸ್ಟ್ ಆಫೀಸಲ್ಲಿ ಇನ್ನೊಂದು ತುಂಬಾ ಅಂದ್ರೆ
ನ್ಯಾಷನಲ್ ಸರ್ಟಿಫಿಕೇಟ್ ಅಂತ ಒಂದಿದೆ. ನೀವೇನಾದ್ರೂ ನಿಮ್ಮ ಹತ್ರ ಸ್ವಲ್ಪ ಲಂಪ್ ಸಮ್ ಅಮೌಂಟ್ ಇದ್ರೆ ಒಂದು 25,000 30,000 50,000 ಅದನ್ನ ಕೂಡ ನೀವು 5 ಇಯರ್ಸ್ಗೆ ಇಟ್ಟರೆ ನಿಮಗೆ 7.7 ಆಯ್ತಾ ಇಂಟ್ರೆಸ್ಟ್ ಸಿಗುತ್ತೆ. ಆಮೇಲೆ ನೀವು ನಿಮ್ಗೆ ಯಾವಾಗ ಗೊತ್ತಾ ನಿಮ್ ಸೇವಿಂಗ್ ಕಾಣಿಸಕ್ಕೆ ಸ್ಟಾರ್ಟ್ ಆಗೋದು, ಈ ಇನ್ಸ್ಟಾಲ್ಮೆಂಟ್ ಇದಾವಲ್ಲ, ಪ್ರತಿ ತಿಂಗಳು ನೀವೇನು EMIಗಳನ್ನ ಕಟ್ತಿರಲ್ಲ, ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಪ್ಲೀಸ್. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳೋದು ಏನು ಗೊತ್ತಾ, EMI ಇಂದ ಹೊರಗಡೆ ಬನ್ನಿ. ಪ್ರತಿಯೊಂದನ್ನು ನೀವು EMI ಅಲ್ಲಿ ತಗೊಂಡು ನಿಮಗೆ ಬರುವ ಸ್ಯಾಲ್ರಿನ EMIಗೆ ನೀವು ಕಟ್ಟಿದ್ರೆ ಆಯ್ತಾ, ನಿಮಗೆ ಎಲ್ಲಿ ಗ್ರೋತ್ ಕಾಣುತ್ತೆ, ವೆಲ್ತ್ ಎಲ್ಲಿ ಕಾಣಿಸುತ್ತೆ ನಿಮಗೆ? ಫಸ್ಟ್ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಕಾರ್ ತಗೊಳ್ಳಿ, ಮನೆ ತಗೊಳ್ಳಿ, ಏನ್ ಬೇಕಾದ್ರೂ ತಗೊಳ್ಳಿ. ಮಾರ್ವಾಡಿಯವ್ರನ್ನ ನೋಡಿ ಕಲೀರಿ ನೀವು. ಯಾಕೆ ಮಾರ್ವಾಡಿಗಳು ಉದ್ಧಾರ ಆಗ್ತಾರೆ ಅಂದ್ರೆ ಅವರು ಫಸ್ಟ್ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಅವರಿಗೆ ಒಂದು BMW ಕಾರ್ ತಗೊಳ್ಳೋ ಕೆಪಾಸಿಟಿ ಇದ್ರು ಮಾರುತಿ 800 ಓಡಾಡ್ತಾ ಇರ್ತಾರೆ. ಬಟ್ ಅವ್ರ ಹತ್ರ ಆಯ್ತಾ ಮನಿ, ಗೋಲ್ಡ್, ಪ್ರಾಪರ್ಟಿ, ಅದೇ ರೀತಿ ಸೈಟ್ಸ್, ಲ್ಯಾಂಡ್ಸ್ ಬೇಕಾದಷ್ಟು ಇರುತ್ತೆ. ಅಂದ್ರೆ ಅವರು ವೆಲ್ತ್ ನ ಕ್ರಿಯೇಟ್ ಮಾಡ್ಕೊಂತಾರೆ. ನೀವು ಫಸ್ಟ್ ವೆಲ್ತ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸತ್ತಾಗ ಏನ್ ತಗೊಂಡು ಹೋಗ್ತೀವಿ, ದುಡ್ಡೇ ಮುಖ್ಯ ಅಲ್ಲ, ಇವೆಲ್ಲ ಡೈಲಾಗ್ಗಳು ಹೊಡಿಯಕ್ಕೆ ಚಂದ, ಇದು ನಿಜ ಜೀವನಕ್ಕಲ್ಲ. ಆಮೇಲೆ ಪ್ರತಿ ಹೆಣ್ಮಕ್ಳಿಗೂ ಹೇಳೋದು ನಾನೇನು ಅಂದ್ರೆ, ದಯವಿಟ್ಟು ಯಾರೋ ಏನೋ ಮಾಡ್ತಾರೆ ಅಂತ ಅದನ್ನ ನೋಡಿ ನೀವು ಜೋರಾಗಿ ಹಬ್ಬಗಳನ್ನ ಮಾಡೋದು, ಆಮೇಲೆ ಜೋರಾಗಿ ಇನ್ನೇನೋ ಫಂಕ್ಷನ್ಗಳನ್ನ ಮಾಡೋದು, ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಈಗ 1 ಲಕ್ಷ ದುಡಿಯುವಂತ ಒಬ್ಬ ಗಂಡು ಮಗ ಕೂಡ ಒಂದು ಮನೆನ ನಡೆಸೋದು ತುಂಬಾ ಕಷ್ಟ ಆಗ್ತದೆ, ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ನೀವು ಥಿಂಕ್ ಮಾಡ್ಬೇಕು, ನಾವು ನಮ್ಗೆ ಪ್ರಾಪರ್ಟಿ ಮುಖ್ಯನಾ, ನಮ್ಮ ವೆಲ್ತ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಮುಖ್ಯನಾ, ಅದೇ ರೀತಿ ನಾವು ಹ್ಯಾಪಿ ಆಗಿರೋದು ಮುಖ್ಯನಾ? ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದು ಕಾಲದಲ್ಲಿ ಆಯ್ತಾ ಲಕ್ಷ ಸಂಬಳ ತಗೊಂತಿದ್ದಂತ ನಾನು ಅಬ್ರಾಡ್ ಅಲ್ಲಿ ಇದ್ದೆ 10 ಇಯರ್. ಒಂದು ಕಾಲದಲ್ಲಿ ಲಕ್ಷ ಸಂಬಳ ತಗೊಂತಿದ್ದೆ ನಾನು. ಇವತ್ತು ಆಯ್ತಾ 10,000ಗೂ ನಾನು ಯೋಚನೆ ಮಾಡಿ ಖರ್ಚು ಮಾಡ್ತೀನಿ ಅಂದ್ರೆ ನನಗೆ ಗೊತ್ತಿದೆ ಆ ಹಣದ ಬೆಲೆ ಎಷ್ಟು, ಆ ಹಣನ ನಾವು ಹೆಂಗ್ ಖರ್ಚು ಮಾಡ್ಬೇಕು. ಅದರಿಂದ ನಾವು ಕಷ್ಟ ತುಂಬಾ ಪಡ್ತೀವಿ, ಹಣ ಇಲ್ಲ ಅಂದ್ರೆ. ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ, ತುಂಬಾ ಕಷ್ಟ ಪಡ್ತೀವಿ. ಅದೇ ರೀತಿ ದಯವಿಟ್ಟು EMIಗಳಲ್ಲಿ ವಸ್ತುಗಳನ್ನ ತಗೊಳೋದನ್ನ ಬಿಡಿ. ಸಾಲ, ಎಲ್ಲಿ ಸಾಲ ಕೊಡ್ತಾರೆ ಅಲ್ಲಿ ಕೈಯೊಡ್ಡಿ ಸಾಲ ಮಾಡೋದನ್ನ ಫಸ್ಟ್ ಬಿಡಿ. ನೀವು ಸಾಲನ ಎಲ್ಲಿ ತಗೊಂತೀರಾ ನೀವಷ್ಟು ಕೆಳಗಡೆ ಹೋಗ್ತಾ ಇರ್ತೀರ. ಒಂದು ತಿಳ್ಕಡಿ, ಸಾಲ ಮಾಡಿದಷ್ಟು ಈಸಿ ಅಲ್ಲ ಆ ಹಣವನ್ನ ತೀರ್ಸೋದು, ಅಷ್ಟು ಈಸಿ ಅಲ್ಲ. ಪ್ಲೀಸ್ ಸಾಲ ಮಾಡಿದಷ್ಟು ಈಸಿ ಅಲ್ಲ ಸಾಲ ತೀರ್ಸೋದು. ನೀವು ಮನೆಯಲ್ಲಿ ಕೂತು ನಿಮ್ಮ ಮಕ್ಕಳು, ಗಂಡ ಹೆಂಡತಿ ಕೂತು ಮಾತನಾಡಿ, ನಮ್ಮ ಆದಾಯ ಎಷ್ಟು, ನಾವು ಖರ್ಚು ಮಾಡ್ತಿರೋದೆಷ್ಟು, ಬಜೆಟ್ ಹಾಕೊಂಡು ಖರ್ಚು ಮಾಡಿ. ಒಂದು ಸೂಪರ್ ಮಾರ್ಕೆಟ್ಗಳಿಗೆ ಹೋಗಿ ಅಲ್ಲಿ ನಿಮ್ಮ ಹಣವನ್ನ ಖರ್ಚು ಮಾಡಬೇಡಿ. ಯಾಕೆಂದ್ರೆ ಇವತ್ತು ರಿಲಯನ್ಸ್ ಆಗಿರ್ಬೋದು, ಜಿಯೋ ಮಾರ್ಟ್ ಆಗಿರ್ಬೋದು, ಏನೇನೋ ಸುಮಾರು ಸೂಪರ್ ಮಾರ್ಕೆಟ್ಗಳಲ್ಲಿ ನೀವು ಲೆಕ್ಕ ಇಲ್ದಂಗೆ, ಅಂದ್ರೆ ಅಲ್ಲಿ ಅವರು ಉದ್ಧಾರ ಆಗಕ್ಕೋಸ್ಕರವಾಗಿ ಸುಮ್ಮನೆ ಹಾಕಿರ್ತಾರೆ, ಇದು ಆಫರ್ ಇದೆ, ಅದು ಆಫರ್ ಇದೆ, ಇದು ಆಫರ್ ಇದೆ ಆಯ್ತಾ, 100 ರೂಪಾಯಿ 3, 10 ರೂಪಾಯಿ 3 ಹಿಂಗ ಅವ್ರು ಹಾಕಿರ್ತಾರೆ ಆಯ್ತಾ. 1000 ರೂಪಾಯಿಗೆ 3 ತಗೋಬಹುದು, 1 ತಗೊಂಡ್ರೆ 1 ಫ್ರೀ, 2 ತಗೊಂಡ್ರೆ 3 ಫ್ರೀ, ಇದು ಹಾಕಿರ್ತಾರೆ ಅವರು. ಅವ್ರದ್ದು ಬಿಸ್ನೆಸ್ ಅದು. ಅವರು ಮಹಿಳೆಯರನ್ನ ಸೆಳೆಯಕ್ಕೋಸ್ಕರವಾಗಿ, ಅವರು ಬಿಸ್ನೆಸ್ ಮಾಡಕ್ಕೋಸ್ಕರವಾಗಿ ಅವರ ಸೂಪರ್ ಮಾರ್ಕೆಟ್ಗಳಲ್ಲಿ ಆಯ್ತಾ ಆಫರ್ಗಳನ್ನ ಹಾಕಿರ್ತಾರೆ. ಬಟ್ ನೀವು ಲೀಸ್ಟೇ ಇಲ್ದಂಗೆ ಏಕಾಏಕಿ ಸೂಪರ್ ಮಾರ್ಕೆಟ್ಗಳಿಗೆ ಹೋಗಿ 5,000 ಶಾಪಿಂಗ್ ಮಾಡೋ ಹತ್ರ, ಗ್ರಾಸರಿ ತಗೊಳೋ ಹತ್ರ 10,000 ಮಾಡ್ತೀರಾ, 20,000 ಮಾಡ್ತೀರಾ. ಅಂದ್ರೆ ಇಲ್ಲಿ ಬಜೆಟ್ ಇಲ್ದಂಗೆ ನೀವು ಖರ್ಚು ಮಾಡಕ್ ನಿಂತಾಗ್ಲೇನೆ ನಿಮಗೆ ಹಣವನ್ನ ಸೇವ್ ಮಾಡಕ್ ಆಗಲ್ಲ. 100 ರೂಪಾಯಿ ಅಂತ ಅದನ್ನ 100 ರೂಪಾಯಲ್ಲಿ ಏನಾಗುತ್ತೆ ಅನ್ಬೇಡಿ. ಕರೆಂಟ್ ಬಿಲ್ ಇಂದ ಇಟ್ಕೊಳ್ಳಿ, ನೀವು ಕರೆಂಟ್ ಬಿಲ್, ಇಂಟರ್ನೆಟ್ ಆಯ್ತಾ, ನೀವು ಏನೋ ಬಸ್ಸಲ್ಲಿ ಹೋಗ್ತಿರೋ, ಇಲ್ಲ ಆಟೋದಲ್ಲಿ ಹೋಗ್ತಿರೋ, ಗಾಡಿಲಿ ಹೋಗ್ತಿರೋ, ಅವ್ ಎಲ್ಲದ್ರಿಂದ ನೀವು ತಗೊಳ್ಳಿ, ಎಲ್ಲದ್ರಿಂದನೂ ಹಣ ಸೇವ್ ಮಾಡ್ಬೋದು. ನಾವು ಮನ್ಸು ಮಾಡಿದ್ರೆ ಎಲ್ಲದ್ರಿಂದನೂ ಹಣ ಸೇವ್ ಮಾಡ್ಬೋದು. ನಾವು ಮನ್ಸು ಮಾಡ್ಬೇಕು. ಸಮಾಜಕ್ಕೆ ನೀವು ತೋರಿಸಿಕೊಳ್ಳಲು ಹೋಗಿ ನಿಮ್ಮ ಮನಸ್ಸಿನ ನೆಮ್ಮದಿ ಆಯ್ತಾ, ನಿಮ್ಮ ಜೀವನನ ಬೀದಿ ತಂದ್ಕೊಂತೀರ. ದಯವಿಟ್ಟು ಈಗ 2026 ಇಂದ 2030 ತನಕ
ನೀವೇನು ಒಂದು ಸೇವಿಂಗ್ ಅಂತ ಮಾಡ್ಕೊಂತೀರಾ, ಏನೋ ನಿಮ್ಮ ಒಂದು ಲೈಫನ್ನ ಒಂದು ಸೆಕ್ಯೂರ್ ಮಾಡ್ಕೊಂತೀರಾ, ಖಂಡಿತವಾಗ್ಲೂ ತುಂಬಾ ತುಂಬಾ ಮುಂದಿನ ನಿಮ್ಮ ಲೈಫಿಗೆ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ 2030ರಿಂದ ನಮ್ಮ ಇಂಡಿಯಾದಲ್ಲಿ ಎಲ್ಲದ್ರ ಬೆಲೆ ಜಾಸ್ತಿ ಆಗುತ್ತೆ. ನಾವು ಏನನ್ನೂ ಕೊಂಡ್ಕೊಳಕ್ಕಾಗಲ್ಲ. ಸೇವಿಂಗ್ ಇರ್ಲಿ, ತಿನ್ನಕ್ಕೇನೆ ನಾವು ಗ್ರಾಸರಿ ಕೊಂಡ್ಕೊಳಕ್ಕಾಗದಷ್ಟು ಸ್ಥಿತಿಗೆ ಬಂದ್ಬಿಡ್ತೀವಿ ನಾವು. ಈಗ್ಲೇನೆ ನಮಗೆ ಆಗ್ತಾ ಇಲ್ಲ. ಪೆಟ್ರೋಲ್ ಆಗ್ಲಿ, ಗೋಲ್ಡ್ ಆಗ್ಲಿ, ಈಗ್ಲೇ ನಮಗೆ ಏನು ತಗೊಳಕ್ ಆಗ್ತಾ ಇಲ್ಲ. ಆದ್ರೆ 2030 ನಂತರ ನೀವು ದುಡಿಯುವಂತಹ ಹಣ ಬರೀ ನಿಮಗೆ ಫುಡ್ಡಿಗೆ ಸಾಕಾಗಲ್ಲ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ರು 2016 ಟು 2030 ತನಕ ಈ 5 ಇಯರ್ ಒಂದು ಗೋಲ್ನ ಸೆಟ್ ಮಾಡ್ಕೊಂಡು ನೀವು ಎಸ್ ಐ ಪಿ ಮಾಡಿ ಆಯ್ತಾ. ಅದೇ ರೀತಿ ಆರ್.ಡಿ.ಗಳು ಮಾಡಿ. ಅದೇ ರೀತಿ ನೀವು ಬ್ಯಾಂಕುಗಳಲ್ಲಿ ಹೋದ್ರೆ ಕೆಲವೊಂದು ಸ್ಕೀಮ್ಗಳಿದಾವೆ, ಅವನ್ನ ಕೇಳಿ ಯಾಕೆ ಆಯ್ತಾ ಶ್ರೀಮಂತರಾಗ್ತಾ ಆಗ್ತಾ ಆಗ್ತಾ ಹೋಗ್ತಾರೆ ಅಂತಂದ್ರೆ ಕಾರಣ ಇಷ್ಟೇ. ಅವರು ಇನ್ವೆಸ್ಟ್ ಮಾಡ್ತಾರೆ, ನಾವು ಇನ್ವೆಸ್ಟ್ ಮಾಡಲ್ಲ. ಅರ್ಥ ಆಯ್ತಾ ನಿಮಗೆ? ಮಿಡ್ಲ್ ಕ್ಲಾಸ್ ಅವರು ಇನ್ವೆಸ್ಟ್ ಮಾಡಲ್ಲ ಆಯ್ತಾ. ಅದೇ ಸ್ವಲ್ಪ ರಿಚ್ ಪೀಪಲ್ ಇನ್ವೆಸ್ಟ್ ಮಾಡ್ತಾರೆ. ಅವ್ರ ಮನಿನ ಅವರು ಒಂದೊಂದು ರೂಪಿನೂ ಇನ್ವೆಸ್ಟ್ ಮಾಡ್ತಾರೆ. ಅದು ಯಾವ್ದ್ಯಾವ್ದ್ರಲ್ಲ ಇನ್ವೆಸ್ಟ್ ಮಾಡಿರ್ತಾರೆ, ಅದು ನಮಗೆ ಗೊತ್ತಿರಲ್ಲ ಆಯ್ತಾ. ಎಲ್ಲಾದ್ರಲ್ಲೂ ಅವ್ರು ಇನ್ವೆಸ್ಟ್ ಮಾಡಿ ಇಟ್ಟಿರ್ತಾರೆ. ಹಾಗಾಗಿನೇ ಅವ್ರಿಗೆ ವೆಲ್ತ್ ಕ್ರಿಯೇಟ್ ಆಗಿರುತ್ತೆ. ಒಂದ್ರಲ್ಲಿ ತೆಗೆದ್ರೆ ಇನ್ನು ಹತ್ತರಲ್ಲಿ ಒಂದ್ರಲ್ಲಿ ತೆಗೆದ್ರೆ ನೀನು 9ರಲ್ಲಿ ಉಳಿದಿರುತ್ತೆ. ನಮ್ದು ಹಂಗಲ್ಲ, ನಾವ್ ಎಲ್ಲೂ ಕೂಡ ಹಣನ ಸೇವ್ ಮಾಡಿ ಇಟ್ಕೊಂಡಿರಲ್ಲ. ಹಾಗಾಗಿ ನಾವು ಪ್ರತಿ ಒಂದು ಬ್ಯಾಡ್ ಸಿಚುವೇಶನ್ ಬಂದಾಗ ಇನ್ನೊಬ್ರ ಎದುರುಗಡೆ ಕೈ ಚಾಚಿ ನಿಂತ್ಕೋಬೇಕು. ಗೊತ್ತಾ, ಇವತ್ತು ನಮ್ಮ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಿರೋರು ಯಾರು ಗೊತ್ತಾ? ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಮ್ಮ ಮಿಡ್ಲ್ ಕ್ಲಾಸ್ ಅವರು ಸಾಲದ ಮೇಲೆ ಸಾಲ ಅಂತ ತಲೆ ಮೇಲೆ ಹೊತ್ಕೊಂತ ಇದ್ದಾರೆ. ಬಟ್ ತುಂಬಾ ಅರ್ಥ ಮಾಡ್ಕೊಂಡು, ತುಂಬಾ ಮೆಚ್ಯೂರ್ಡ್ ಆಗಿ ಅರ್ಥ ಮಾಡ್ಕೊಂಡು ಲೈಫನ್ನ ಲೀಡ್ ಮಾಡ್ತಿರೋರು ನಿಜವಾಗ್ಲೂ ಕೆಳ ವರ್ಗದವರು ಅಂತ ನಾನು ಹೇಳ್ತೀನಿ. ತುಂಬಾ ಪೂರ್ ಪೀಪಲ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಅವ್ರು ಈಗ ಬುದ್ಧಿವಂತರಾಗ್ತಾ ಇದ್ದಾರೆ. ಅವ್ರು ಎಷ್ಟು ಸೇವ್ ಮಾಡ್ಬೇಕು ಅಷ್ಟು ಸೇವ್ ಮಾಡ್ಕೊಂತ ಇದ್ದಾರೆ. ದಯವಿಟ್ಟು ಆಯ್ತಾ, ಖರ್ಚನ್ನ ಎಲ್ಲಿ ಮಾಡ್ಬೇಕಲ್ಲಿ ಮಾಡಿ ಆಯ್ತಾ. ಸುಮ್ಮನೆ ಎಲ್ಲೆಲ್ಲೋ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಸಿಟಿಲಿರುವವರ ಲೈಫ್ ಹೇಗಾಗಿದೆ ಅಂದ್ರೆ ಹೊರಗಡೆ ಹೊರಟ್ರೆ ದುಡ್ಡು ಬೇಕು. ಪ್ರತಿದಿನ 500,000 ಲೆಕ್ಕ ಇಲ್ಲಂಗೆ ಖರ್ಚು ಮಾಡ್ತಾ ಇದ್ದೀರಾ. ಬಟ್ ನೀವು ದುಡಿಮೆ ಎಲ್ಲಿದೆ? ನೀವು ಅಷ್ಟು ದುಡಿತಾ ಇದ್ದೀರಾ? ಇದನ್ನೆಲ್ಲ ಯೋಚನೆ ಮಾಡಿ. ಮಕ್ಕಳ ಎಜುಕೇಶನು, ಮನೆ ರೆಂಟು, ಇದೆಲ್ಲವನ್ನು ಯೋಚನೆ ಮಾಡಿ ನೀವು ದುಡ್ಡನ್ನ ಖರ್ಚು ಮಾಡಿ ಅಂತೀನಿ. ದಯವಿಟ್ಟು ನೀವು ಖರ್ಚನ್ನ ಕಡಿಮೆ ಮಾಡ್ದೇನೆ ನೀವು ಮನಿನ ಸೇವ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಖರ್ಚನ್ನ ಕಡಿಮೆ ಮಾಡಿ ಮನಿನ ಸೇವ್ ಮಾಡಿ, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಯಾಕೆ ಅಂದ್ರೆ ಆನ್ಲೈನ್ ಶಾಪಿಂಗ್ ನ ಮಾಡ್ತಿರೋರು, ಅದು ಫ್ಲಿಪ್ಕಾರ್ಟ್ ಆಗ್ಲಿ, ಅದೇ ರೀತಿ ಮಿಂತ್ರಾ ಆಗ್ಲಿ, ಅಮೆಝಾನ್ ಆಗ್ಲಿ, ಆನ್ಲೈನ್ ಶಾಪಿಂಗ್ ನ ಯಥೇಚ್ಛವಾಗಿ ಮಾಡ್ತಿರೋರು ನಮ್ಮ ಮಿಡ್ಲ್ ಕ್ಲಾಸ್ ಅವರು. ಫೋನಲ್ಲಿ ಏನ್ ಆನ್ಲೈನ್ ಆ್ಯಪ್ಗಳನ್ನ ಓಪನ್ ಮಾಡೋದನ್ನೇ ಬಿಡಿ. ಅದನ್ನ ನೀವು ಓಪನ್ ಮಾಡಿದ್ರೆ ಅಲ್ಲಿ ಏನೋ ಒಂದು ಆಫರ್ ಇರುತ್ತೆ, ಕ್ಲಿಕ್ ಮಾಡ್ತೀರಾ, ತಗೊಳ್ಳೋಣ ಅನ್ಸುತ್ತೆ. ಈ ವಿಡಿಯೋನ ಪ್ರತಿ ಹೆಣ್ಮಕ್ಳು ನೋಡಿ. ನಿಮ್ಮೆಲ್ಲರಿಗೂ ನಾನು ಹೇಳೋದೊಂದೇನೆ, ನಿಮ್ಮ ಗಂಡಿರು ದುಡಿತಿರುವ ಹಣ ಎಷ್ಟಿದೆ, ಅವ್ರ ಸಂಬಳ ಎಷ್ಟಿದೆ, ಅದಕ್ಕಿಂತ ಕಡಿಮೆ ಹೇಗೆ ನಾವು ಖರ್ಚು ಮಾಡೋದು, ಹೇಗೆ ನಾವು ಆಯ್ತಾ ದುಡ್ಡನ್ನ ಉಳಿಸೋದು ಅನ್ನೋದು ಯೋಚನೆ ಮಾಡಿ ನೀವು. ಇಲ್ಲ ಅಂತಂದ್ರೆ ಖಂಡಿತವಾಗ್ಲು ಪ್ರತಿದಿನ ಸಾಲದಲ್ಲೇ ನರಳಬೇಕು. ನೆಮ್ಮದಿಯಾಗಿ ಊಟ ಮಾಡಕ್ಕೂ ಆಗಲ್ಲ. ಇರೋರು ಫೈನ್, ಅವರಿಗೆ ಫೈನಾನ್ಷಿಯಲಿ ಸೂಪರ್ ಆಗಿದಾರ, ನಾನು ಅವ್ರಿಗೆ ಹೇಳ್ತಾ ಇಲ್ಲ. ಬಟ್ ನಿಮ್ಮಂತ ಮಿಡ್ಲ್ ಕ್ಲಾಸ್ ಅವರು ಹ್ಯಾಪಿಯಾಗಿ ಬದುಕಬೇಕು ಅಂತಂದ್ರೆ ಇನ್ವೆಸ್ಟ್ ಮಾಡಿ ಮನಿನ. ಅದು 1 ರೂಪಾಯಿ ಆಗ್ಲಿ ಇನ್ವೆಸ್ಟ್ ಮಾಡಿ. ನೀವ್ ಏನ್ ಮಾಡ್ತಿದ್ದೀರಾ, ನೀವ್ ಏನ್ ಇನ್ವೆಸ್ಟ್ ಮಾಡ್ತಿದ್ದೀರಾ, ನಿಮ್ ಲೈಫ್ ಹೇಗ್ ನಡೀತಿದೆ ಅದು ನಿಮಗ್ ಗೊತ್ತಿದ್ರೆ ಮಾತ್ರ ಸಾಕು. ಅದನ್ನೇನ್ ಎಲ್ಲರಿಗೂ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವ್ ಬೇಕಾದ್ರೆ 5 ಇಯರಿಗೆ 60 ತಿಂಗಳು 60 ಮಂತ್ಸಿಗೆ ಒಂದು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ನೀವು ಒಂದು ಮ್ಯಾನಿಫೆಸ್ಟ್ ಮಾಡಿ ಆಯ್ತಾ, ಒಂದು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ನಾನು ಇಷ್ಟು ಸೇವ್ ಮಾಡೇ ಮಾಡ್ತೀನಿ ಅಂತ. ನೀವು ಮಾಡಲಿಲ್ಲ ಅಂತಂದ್ರೆ ಅವತ್ತು ಬಂದು ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ ನೀವು ಹೇಳಿದ್ದು ಸುಳ್ಳು ಅಂತ. ಬೇಕಾದ್ರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನೀವು 60 ಮಂತ್ 5 ವರ್ಷ 60 ಮಂತ್ ಏನಿದೆ 5 ವರ್ಷ ನಾನು ಇಷ್ಟು ಹಣ, ಅದು 1 ಕೋಟಿ ಆಗ್ಬೋದು, 50 ಲಕ್ಷ ಆಗ್ಬೋದು, 2 ಕೋಟಿ ಆಗ್ಬೋದು, ನಾನಿಷ್ಟು ಸೇವ್ ಮಾಡೇ ಮಾಡ್ತೀನಿ ಅಂತ ಪ್ರತಿ ದಿನ ನಿಮ್ ಮ್ಯಾನಿಫೆಸ್ಟಿಂಗ್ ಅದೇ ಇರಬೇಕು. 60 ಮಂತಲ್ಲಿ ನಾನು 1 ಕೋಟಿ ಮಾಡ್ತೀನಿ, ಅದೇ ಇರಬೇಕು ನಿಮ್ ತಲೆ. ನಾನು 60 ಮಂತಲ್ಲಿ ಮಾಡೇ ಮಾಡ್ತೀನಿ.
ಫಸ್ಟ್ 12 ಮಂತ್ ಮಾಡಕ್ಕಾಗ್ಲಿಲ್ವಾ, ಇನ್ನೂ ಬಾಕಿ ಇದೆ, ಮಾಡೇ ಮಾಡ್ತೀನಿ ಅಂತ ನೀವು ನಿಜವಾಗ್ಲೂ ಮ್ಯಾನಿಫೆಸ್ಟ್ ಮಾಡಿ ಅದನ್ನ ನೀವು ನಿಮ್ ತಲೆಯಲ್ಲಿ ಅದನ್ನೇ ನೀವು ಹಾಕೊಂಡು ನೀವು ಆಯ್ತಾ ಓಡಕ್ ಸ್ಟಾರ್ಟ್ ಮಾಡಿ. ನಿಮ್ ಗೋಲನ್ನ ನೀವು ಆಯ್ತಾ ರೀಚ್ ಮಾಡೋ ತನಕ ನೀವು ನಿಲ್ಬೇಡಿ. ನೋಡಿ 60 ಮಂತ್ ಅಲ್ಲಿ ನೀವು ಅನ್ಕೊಂಡಷ್ಟು ಮನಿನ ನೀವು ಸೇವ್ ಮಾಡೇ ಮಾಡ್ತೀರಾ 100%. ಆಯ್ತಾ, ಫಸ್ಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಬಜೆಟ್ ಇಲ್ದಂಗೆ ಹೋಗಿ ಶಾಪಿಂಗ್ ಮಾಡೋದನ್ನ ಬಿಡಿ, ಆನ್ಲೈನ್ ಶಾಪಿಂಗ್ ನ ಬಿಡಿ. EMI ಎವ್ರಿ ಮಂತ್ EMI ಅಲ್ಲಿ ಆಯ್ತಾ ವಸ್ತುಗಳನ್ನ ತಗೊಂಡು EMI ಪೇ ಮಾಡೋದನ್ನ ಬಿಡಿ. EMI ಅಲ್ಲಿ ಕಾರ್ ತಗೊಳೋದನ್ನ ಬಿಡಿ, EMI ಅಲ್ಲಿ ಮನೆ ತಗೊಳೋದನ್ನ ಬಿಡಿ. ಎಲ್ಲವೂ ಕೂಡ ನಿಮ್ಮೊಂದು ಸಾಲಗಾರನ ಮಾಡ್ತಾರೆ. ತಗೊಳ್ಳಿ, ತಪ್ಪಲ್ಲ. ನೀವ್ ಎಷ್ಟು ಅರ್ನ್ ಮಾಡ್ತಿದ್ದೀರಾ ಅದನ್ನ ಫಸ್ಟ್ ನೋಡ್ಕೊಳ್ಳಿ. ಇವತ್ತು ನಾವು ಒಂದು ಮನೆ ಲೋನ್ ಮಾಡ್ತೀವಿ ಅಂತಂದ್ರೆ, ಮನೆ ಲೋನ್ ಮಾಡ್ತೀವಿ, ನಾಳೆ ಅದನ್ನ ತಿರುಗಿಸಿ ಕಟ್ಟಕ್ಕಾದ್ಮೇಲೆ ಮನೆನೇ ಸೇಲ್ ಮಾಡ್ತೀವಿ. ಹಂಗಿರ್ಬಾರ್ದು. ನಾವು ಫಸ್ಟ್ ವೆಲ್ತ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಹಣ ಮಾಡೋಣ. ಫಸ್ಟ್ ಮನಿ ಮಾಡೋಣ ಫಸ್ಟ್, ಆಮೇಲೆ ಎಲ್ಲವನ್ನೂ ಮಾಡ್ಕೊಳ್ಳೋಣ. ಎಲ್ಲ ಮಹಿಳೆಯರಿಗೂ ಅಷ್ಟೇನೆ, ಸ್ವಲ್ಪ ವೆಯ್ಟ್ ಮಾಡಿ, ಕಷ್ಟಪಟ್ಟು ಒಂದ್ 5 ವರ್ಷ ಒಂದು ಗೋಲ್ ಸೆಟ್ ಮಾಡ್ಕೊಂಡು ಮನಿನ ಸೇವ್ ಮಾಡಿ, ಆಮೇಲೆ ನಿಮಗೆ ಏನ್ ಬೇಕೋ ಅದನ್ನ ಮಾಡಿ. ನಾವೆಲ್ಲ ಅದನ್ನೇ ಮಾಡಿರೋದು, ಈಗ ಮಾಡ್ತಿರೋದು ಅದೇನೆ ಆಯ್ತಾ. ಸೇವನ್ನ ಮಾಡಿ ಖರ್ಚು ಮಾಡಿ, ಸೇವ್ ಮಾಡೋಕ್ಕಿಂತ ಮುಂಚೆ ಖರ್ಚು ಮಾಡಬೇಡಿ ನೀವು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಬಾಯ್.